ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇವರು ಖಡಕ್ IAS ಅಧಿಕಾರಿ. ನೋಡಿ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಿಂಗಮ್ ಸ್ಟೈಲ್ನಲ್ಲೇ ಎಂಟ್ರಿ ಕೊಟ್ಟು ಸದ್ಯ ಇಡೀ ಮಹಾರಾಷ್ಟ್ರವನ್ನೇ ನಡಗಿಸ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಕೇವಲ 21 ವರ್ಷದಲ್ಲಿ ಬರೋಬ್ಬರಿ 25 ಬಾರಿ ವರ್ಗಾವಣೆ ಆಗಿರ್ತಕ್ಕಂಥ ಖಡಕ್ ಆಫೀಸರ್ ತುಕಾರಾಮ್ ಮುಂಡೆ ಬಗ್ಗೆ. ಇಷ್ಟು ದಿನ ರಾಜಕಾರಣಿಗಳ ನಿದ್ದೆಗೆಡಿಸ್ತಾ ಇದ್ದಂಥ ಈ ಸಿಂಗಮ್ ಈಗ ಫುಡ್ ಸೆಕ್ಟರ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು FDA ಕಮಿಷನರ್ ಆಗಿ ಚಾರ್ಜ್ ತಗೊಂಡಿದ್ದೇ ತಡ ನಕಲಿ ದಂಧೆಕೋರರ ಅಡ್ಡೆಗಳು ಧೂಳಿಪಟ ಆಗ್ತಾ ಇದ್ದಾವೆ. ಕೇವಲ ಹೋಟೆಲ್ ರೆಸ್ಟೋರೆಂಟ್ಗಳೆಲ್ಲ ನಿಯಮ ಉಲ್ಲಂಘನೆ ಮಾಡಿದಂಥ ಬಾಲಿವುಡ್ನ ಬಿಗ್ ಸ್ಟಾರ್ಗಳಾದಂಥ ಶಾರುಖ್ ಖಾನ್, ಅಜಯ್ ದೇವ್ಗನ್ ಕುತ್ತಿಗೆಗೂ ಕೂಡ ಈಗ ಕಾನೂನಿನ ಹುರುಳು ಬಿದ್ದಿರೋದು. ಅಷ್ಟಕ್ಕೂ ಈ ಖಡಕ್ ಅಧಿಕಾರಿ ಮಹಾರಾಷ್ಟ್ರದಲ್ಲಿ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಆ ಮಹಾ ಸಂಚಲನವಾದರೂ ಏನು, ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಈ ರೋಚಕ ರಿಪೋರ್ಟ್ನಲ್ಲಿ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ. ನೋಡಿ, ಇದು ಮಹಾರಾಷ್ಟ್ರದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಮಹಾಬೇಟೆ. ಯಾರು ಎಷ್ಟೇ ಪ್ರಭಾವಿಯಾಗಿರಲಿ, ಎಂಥದ್ದೇ ದೊಡ್ಡ ಬ್ರ್ಯಾಂಡ್ ಆಗಿರಲಿ, ಜನಸಾಮಾನ್ಯರ ಆರೋಗ್ಯದ ಜೊತೆ ಆಟ ಆಡಿದ್ರೆ ಕತೆ ಮುಗಿಯಿತು. ಸದ್ಯ ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆಡಳಿತ ಅಂದರೆ FDA ಇಲಾಖೆಯನ್ನು ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ IAS ಅಧಿಕಾರಿ ತುಕಾರಾಮ್ ಮುಂಡೆ ಅವರು. ಅಧಿಕಾರವನ್ನು ವಹಿಸಿಕೊಂಡಂಥ ಕೆಲವೇ ತಿಂಗಳುಗಳಲ್ಲಿ ಇವರು ನಡೆಸಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3100ಕ್ಕೂ ಹೆಚ್ಚು ರೈಡ್ಸ್. ನಕಲಿ ಪನೀರ್ ದಂಧೆಕೋರರು, ಹಾಲಿಗೆ ವಿಷ ಬೆರೆಸ್ತಾ ಇದ್ದಂಥ ಕಲಬೆರಕೆಕೋರರ ಲೈಸೆನ್ಸ್ಗಳನ್ನು ಜಸ್ಟ್ ಒಂದೇ ಒಂದು ಸೈನ್ನಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇವರ ಈ ಬಿಗಿ ಕ್ರಮಕ್ಕೆ ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರು ಕೂಡ ಬೆದರಿ ನಡುಗಿ ಹೋಗ್ತಾ ಇದ್ದಾರೆ. ಬರೋಬ್ಬರಿ 50 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಆಹಾರ ಜಾಲವನ್ನು ಧ್ವಂಸ ಮಾಡಿರ್ತಕ್ಕಂಥ IAS ಆಫೀಸರ್ ತುಕಾರಾಮ್ ಮುಂಡೆ ಅವರು ಈಗ ಆಳ ಸಮುದ್ರದ ತಿಮಿಂಗಲಗಳನ್ನು ಕೂಡ ಬೇಟೆ ಆಡ್ತಾ ಇದ್ದಾರೆ. ಸಾರ್ವಜನಿಕರ ಆರೋಗ್ಯದ ಮುಂದೆ ಕೋಟಾದರೂ ಒಂದೇ, ಕೋಟ್ಯಾಧಿಪತಿಗಳಾದರೂ ಕೂಡ ಒಂದೇ ಅಂತ ಗುಡುಗ್ತಾ ಇರತಕ್ಕಂಥ ಈ ರಿಯಲ್ ಲೈಫ್ ಸಿಂಗಮ್ ಬಗ್ಗೆ ಹೇಳ್ತಾ ಹೋದರೆ ಪದಗಳೇ ಸಾಲೋದಿಲ್ಲ. ಕೇವಲ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನಷ್ಟೇ ಅಲ್ಲ, ಬಾಲಿವುಡ್ ಸೂಪರ್ ಸ್ಟಾರ್ಸ್ಗಳ ಬಗ್ಗೆಯೂ ಕೂಡ ನಾನು ಹೇಳಿದೆ. ಯಾಕೆ ಅವ್ರಿಗೂ ಕೂಡ ನಡುಕ ಹುಟ್ಟಿದೆ ಅಂದರೆ, ಸರೋಗೇಟ್ ಆ್ಯಡ್ಸ್ ಅಂದರೆ ಪರೋಕ್ಷವಾಗಿ ತಂಬಾಕು ಮತ್ತು ಪಾನ್ ಮಸಾಲ ಪ್ರಮೋಟ್ ಮಾಡ್ತಾ ಇದ್ದಂಥ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್, ಸಿಂಗಮ್ ಅಜಯ್ ದೇವ್ಗನ್ ಹಾಗೂ ಟೈಗರ್ ಶ್ರಾಫ್ಗೆ ನೇರವಾಗಿ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿರೋದು ಈ ರಿಯಲ್ ಲೈಫ್ ಸಿಂಗಮ್. ಅತ್ತ ಬೆಳ್ಳಿ ಪರದೆಯ ಮೇಲೆ ಸಿಂಗಮ್ ಆಗಿ ನಟಿಸೋ ಬಾಲಿವುಡ್ ಸ್ಟಾರ್ಸ್ ರಿಯಲ್ ಲೈಫ್ನಲ್ಲಿ ಈ ಬ್ರ್ಯಾಂಡ್ಗಳ ಇಲಾಯಿಚಿ ಹೆಸರಿನಲ್ಲಿ ಸರೋಗೇಟ್ ಜಾಹೀರಾತನ್ನು ನೀಡಿ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು. ಆದರೆ ಈ ಎಲ್ಲದಕ್ಕೂ ಕೂಡ ಜವಾಬ್ದಾರರು ಯಾರನ್ನು ಕೂಡ ಬಿಡೋದಿಲ್ಲ. ಅದಕ್ಕೆ ಯಾರು ಜವಾಬ್ದಾರಿಯಾಗಿರ್ತಾರೋ ಅವರ ವಿರುದ್ಧವಾಗಿ ನಾನು ಗುಡುಗ್ತಾನೆ ಇರ್ತೀನಿ ಅಂತ ಹೇಳಿರ್ತಕ್ಕಂಥ ತುಕಾರಾಮ್ ಮುಂಡೆ ಅವರು ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ಗೆ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ನನಗೆ ಲಂಚ ಕೊಡಲಿಕ್ಕೆ ಯಾರೂ ಧೈರ್ಯ ಮಾಡಲ್ಲ, ಒಂದು ವೇಳೆ ಆ ಯೋಚನೆ ಬಂದರೆ 100 ಬಾರಿ ಯೋಚನೆ ಮಾಡಲಿ ಅಂತ ನೇರವಾಗಿ ದಂಧೆಕೋರರಿಗೆ ಓಪನ್ ಚಾಲೆಂಜ್ ಹಾಕಿರೋದು. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅಂದರೆ ಅದು ತುಕಾರಾಮ್ ಮುಂಡೆ. ಆದರೆ ಅವರಿಗೆ ವರ್ಗಾವಣೆ ಅನ್ನೋದೇನು ಹೊಸದೇನಲ್ಲ. ರಾಜಕಾರಣಿಗಳ ಮಾತಿಗೆ ಒಪ್ಪದೇ ಇದ್ದಾಗ 21 ವರ್ಷದಲ್ಲಿ 25 ಬಾರಿ ಇವ್ರನ್ನ ಎತ್ತಿ ಬಿಸಾಕಿರೋದು. ಆದರೆ ಹೋದ ಕಡೆಯಲ್ಲೆಲ್ಲ ಇವರು ಮಾಡಿರೋದು ಮಾತ್ರ ರೆಕಾರ್ಡ್ ಬ್ರೇಕಿಂಗ್ ಕೆಲಸ. ಸದ್ಯ ಇವರ ಈ ಒಂದು ಬಹಳ ದೊಡ್ಡ ಸ್ಫೋಟಕವಾದಂಥ ಕಾರ್ಯಾಚರಣೆ ಭ್ರಷ್ಟರ ನಿದ್ದೆಗೆಡಿಸಿರೋದು. ಇದು ಕೇವಲ ದಾಳಿ ಅಲ್ಲ, ದಂಧೆಕೋರರ ಅಡ್ಡೆಗಳಿಗೆ ಬಿದ್ದಂಥ ಮರಣ ಶಾಸನ ಅಂದರೆ ತಪ್ಪಾಗೋದಿಲ್ಲ. ತುಕಾರಾಮ್ ಮುಂಡೆ ಅವರು ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆಡಳಿತದ ಚುಕ್ಕಾಣಿ ಹಿಡಿದಂಥ ಕೆಲವು ದಿನಗಳಲ್ಲಿ ಇಡೀ ಇಲಾಖೆಯ ಯುದ್ಧ ಭೂಮಿಯಾಗಿ ಬದಲಾಗ್ಬಿಟ್ಟಿರೋದು. ಮುಂಬೈನ ಪ್ರಖ್ಯಾತ ಶಾಲಿಮಾರ್ ಹೋಟೆಲ್ ಮತ್ತು ಮರೈನ್ ಡ್ರೈವ್ನ 73 ವರ್ಷ ಹಳೆಯ ಕೆ ರುಸ್ತುಮ್ ಐಸ್ ಕ್ರೀಮ್ ಪಾರ್ಲರ್ ಶುಚಿತ್ವವನ್ನು ಕಾಪಾಡದೇ ಇರೋ ಕಾರಣಕ್ಕಾಗಿ ಸೀಜ್ ಆಗುತ್ತೆ ಅಂತ ಯಾರಾದರೂ ಊಹೆ ಮಾಡಿದರೆ ಅದು ನೀವು ಕೂಡ ನಂಬೋದಿಲ್ಲ. ಆದರೆ ಮುಂಡೆ ಅವರ ಡಿಕ್ಷನರಿಲಿ ದೊಡ್ಡವರು ಸಣ್ಣವರು ಅನ್ನೋ ಭೇದವೇ ಇಲ್ಲ. 900ಕ್ಕೂ ಹೆಚ್ಚು ಹೋಟೆಲ್ಗಳನ್ನು ತಪಾಸಣೆ ನಡೆಸಿ ನಿಯಮ ಉಲ್ಲಂಘನೆ ಮಾಡಿದಂಥ 165ಕ್ಕೂ ಹೆಚ್ಚು ಪ್ರತಿಷ್ಠಿತ ಸಂಸ್ಥೆಗಳ ಲೈಸೆನ್ಸನ್ನು ಸ್ಥಳದಲ್ಲೇ ಸಸ್ಪೆಂಡ್ ಮಾಡ್ತಾರೆ. ಇವರ ಧೈರ್ಯ ಎಷ್ಟು ದೊಡ್ಡದು ಅಂದರೆ ಸ್ವತಃ ಬಾಂಬೆ ಹೈಕೋರ್ಟ್ ಇವರ ಬಿಗಿ ಕ್ರಮವನ್ನು ನೋಡಿ ಸೊಳ್ಳೆಯನ್ನು ಹೊಡಿಲಿಕ್ಕೆ ನೀವು ಕತ್ತಿಯನ್ನು ಬಳಸಬೇಡಿ ಅಂತ ಲಘು ಧಾಟಿಯಲ್ಲಿ ಎಚ್ಚರಿಕೆ ಕೊಡುತ್ತೆ. ಆದರೆ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಂಥ ಮುಂಡೆ ಅದೇ ಹೈಕೋರ್ಟ್ನ ಕ್ಯಾಂಟೀನ್ಗೆ ತಮ್ಮದೇ ಅಧಿಕಾರಿಗಳನ್ನು ಕಳಿಸಿ ರೇಡ್ ಮಾಡಿಸಿ ಅಲ್ಲೂ ಕೂಡ ಸ್ವಚ್ಛತೆಯ ನಿಯಮ ಪಾಲನೆ ಆಗ್ತಾ ಇದೆಯಾ ಅದನ್ನು ಪರಿಶೀಲಿಸೋ ಮುಖಾಂತರವಾಗಿ ತಾವೇನು ಅಂತ ಸಾಬೀತುಪಡಿಸ್ತಾರೆ. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಈ ಮುಖಾಂತರವಾಗಿ ಸಾರಿ ಹೇಳ್ತಾರೆ. ಇನ್ನು ಸಾರ್ವಜನಿಕರ ಆರೋಗ್ಯಕ್ಕೆ ಮಾರಕವಾಗಿದ್ದಂಥ ತರಕಾರಿ ಎಣ್ಣೆಯಿಂದ ತಯಾರಾಗ್ತಾ ಇದ್ದಂಥ ಅನ್ಲಾಕ್ ಪನೀರ್
ಅದನ್ನು ಇಡೀ ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 1 ವರ್ಷದ ಅವಧಿಗೆ ಬ್ಯಾನ್ ಮಾಡಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿಂಥೆಟಿಕ್ ಹಾಲು ಮತ್ತು ಕಲಬೆರಕೆ ಎಣ್ಣೆ ಅದರ ಮಾಫಿಯಾದ ಬೆನ್ನೆಲುಬನ್ನೇ ಮುರಿದು ಬಿಟ್ಟಿದ್ದಾರೆ. ಬರೋಬ್ಬರಿ 50 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಮತ್ತು ಕಳಪೆ ಆಹಾರ ಪದಾರ್ಥಗಳನ್ನು ಇವರ ಇಲಾಖೆ ಜಪ್ತಿ ಮಾಡಿದೆ. ನೋಡಿ, ಟ್ರಾನ್ಸ್ಫರ್ ವಿಷಯಕ್ಕೆ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ. ಇದು ದೇಶದ ಆಡಳಿತಶಾಹಿ ಇತಿಹಾಸದಲ್ಲೇ ಕಾಣದಂಥ ಅತ್ಯಂತ ವಿಲಕ್ಷಣ ಮತ್ತು ಭೀಕರವಾದಂಥ ದಾಖಲೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸಿಸ್ಟಮ್ ವಿರುದ್ಧ ಸೆಟೆದು ನಿಂತರೆ ರಾಜಕಾರಣಿಗಳು ಎಷ್ಟು ಕ್ರೂರವಾಗಿ ವರ್ತಿಸ್ತಾರೆ ಅನ್ನೋದಕ್ಕೆ ತುಕಾರಾಮ್ ಮುಂಡೆ ಅವರ 25 ವರ್ಗಾವಣೆಗಳೇ ಸಾಕ್ಷಿ. ಹೋದ ಕಡೆಯಲ್ಲೆಲ್ಲ ಭ್ರಷ್ಟರ ಹೆಡಬುರಿ ಕಟ್ಟುವ ಇವರಿಗೆ ಬಹುಮಾನವಾಗಿ ಸಿಗೋದೇ ವರ್ಗಾವಣೆಯ ಆರ್ಡರ್ ಕಾಪಿ. ನಿಮಗೆ 2016 ನವ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಆಗಿ ಮುಂಡೆ ಎಂಟ್ರಿ ಕೊಡೋದು, ಅಲ್ಲಿನ ಕೋಟ್ಯಂತರ ರೂಪಾಯಿ ಮೌಲ್ಯದ ಅಕ್ರಮ ಒತ್ತುವರಿಯನ್ನು ಧ್ವಂಸ ಮಾಡ್ತಾರೆ. ಇದರಿಂದ ಹುರಿದು ಬಿದ್ದಂಥ ಅಲ್ಲಿನ ಪ್ರಭಾವಿ ರಾಜಕಾರಣಿಗಳು ಈ ಅಧಿಕಾರಿಯ ವಿರುದ್ಧ ಅವಿಶ್ವಾಸ ನಿರ್ಣಯ ತರ್ತಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ IAS ಅಧಿಕಾರಿಯನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ನವ ಮುಂಬೈನ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಆದರೆ ಭ್ರಷ್ಟ ಸರ್ಕಾರ ಇವ್ರನ್ನ ಅಲ್ಲಿಂದಲೂ ಎತ್ತೆಸೆಯುತ್ತೆ. ಇನ್ನು ಪುಣೆಯ PMPML ಅಂದರೆ PMPCL ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಸ್ಥೆಯ ನಷ್ಟವನ್ನು ಲಾಭಕ್ಕೆ ತಂದಿದ್ದಂಥ ಮುಂಡೆ ಅವ್ರನ್ನ ಕೇವಲ ಕೆಲವೇ ತಿಂಗಳಲ್ಲಿ ವರ್ಗಾವಣೆ ಮಾಡಲಾಗುತ್ತೆ. ಕರೋನಾ ಕಾಲದಲ್ಲಿ ನಾಗ್ಪುರ ಮುನ್ಸಿಪಲ್ ಕಮಿಷನರ್ ಆಗಿ ದಿನಕ್ಕೆ 18 ಗಂಟೆ ಕೆಲಸ ಮಾಡಿ ಕೋವಿಡ್ ನಿಯಂತ್ರಣಕ್ಕೆ ತಂದಿದ್ದರೂ ಸಹಿತ ಸ್ಥಳೀಯ ನಾಯಕರ ಅಹಂಕಾರಕ್ಕೆ ಧಕ್ಕೆ ಆಯಿತು ಅಂತ ಅಲ್ಲಿಂದಲೂ ಕೂಡ ಇವ್ರನ್ನ ಕಿತ್ತೆಸೆಯಲಾಗುತ್ತೆ. ಇನ್ನು ಇತ್ತೀಚೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಫುಡ್ ಸೆಕ್ಟರ್ಗೆ ಬಂದ ಬಾಲಿವುಡ್ ನಟರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಂಥ ಮುಂಡೆ ಅವ್ರನ್ನ ಇಲಾಖೆ ಸೇರಿದ ಕೇವಲ 2 ತಿಂಗಳಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿ ಸೈಡ್ಲೈನ್ ಕೂಡ ಮಾಡಲಾಗಿತ್ತು. ಒಬ್ಬ ಸಾಧಾರಣ ಅಧಿಕಾರಿಯಾಗಿದ್ದರೆ ಇಷ್ಟೊತ್ತಿಗೆ ರಾಜಕಾರಣಿಗಳ ಕಾಲಿಗೆ ಬಿದ್ದು ಶರಣಾಗ ಬಿಡ್ತಾ ಇದ್ದ ಅಥವಾ ಲೂಟಿ ಹೊಡೆಯೋಕ್ಕೆ ಶುರು ಮಾಡ್ತಾ ಇದ್ದ. ಆದರೆ ಮುಂಡೆ ಮಾತ್ರ ತಗ್ಗಲ್ಲ ಬಗ್ಗಲ್ಲ. ನನ್ನನ್ನು ಎಷ್ಟು ಬಾರಿ ವರ್ಗಾವಣೆ ಮಾಡಿದ್ರೂ ಚಿಂತೆ ಇಲ್ಲ, ಹೋದ ಕಡೆಯಲ್ಲೆಲ್ಲ ನಾನು ನನ್ನ ಕರ್ತವ್ಯವನ್ನು ಕಟ್ಟುನಿಟ್ಟಾಗಿಯೇ ಮಾಡ್ತೀನಿ ಅಂತ ರಾಜಕಾರಣಿಗಳ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಈ ಧೀರ ಅಧಿಕಾರಿ. ಹಾಗಾಗಿಯೇ ಇವರ ಟ್ರಾನ್ಸ್ಫರ್ ಆರ್ಡರ್ ಬಂದಾಗಲೆಲ್ಲ ಭ್ರಷ್ಟರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರೆ ಸಾಮಾನ್ಯ ಜನ ಮಾತ್ರ ಕಣ್ಣೀರು ಹಾಕ್ತಾರೆ. ನೋಡಿ, ತುಕಾರಾಮ್ ಮುಂಡೆ ಅವರಿಗೆ ವರ್ಗಾವಣೆ ಅನ್ನೋದು ಶಿಕ್ಷೆ ಅಲ್ಲ, ಅದು ಅವರ ಪ್ರಾಮಾಣಿಕತೆಗೆ ಸಿಗ್ತಾ ಇರ್ತಕ್ಕಂಥ ಅತ್ಯುನ್ನತ ಸರ್ಟಿಫಿಕೇಟ್. ಇವ್ರನ್ನ ಎಷ್ಟು ಬಾರಿ ಎಸೆದ್ರೂ ಕೂಡ ಇವರು ಬಿದ್ದ ಕಡೆಯಿಂದಲೇ ಚಿಗುರ್ತಕ್ಕಂಥ ಆಲದ ಮರ ಅಂತ ಹೇಳಿ ಪ್ರೂವ್ ಮಾಡಿರೋದು. ಇವರ ಈ ಕತೆ ಇಡೀ ದೇಶದ ಯುವ IAS ಅಧಿಕಾರಿಗಳಿಗೆ ಪ್ರೇರಣೆ ಆಗಲಿ. ಅಧಿಕಾರ ಅನ್ನೋದು ಲೂಟಿ ಹೊಡೆಯೋಕ್ಕಿರೋದಲ್ಲ, ಅದು ಜನಸಾಮಾನ್ಯರ ಸೇವೆಗೆ ಇರೋದು ಅನ್ನೋದನ್ನು ಈ ದೇಶಕ್ಕೆ ತೋರಿಸಿಕೊಟ್ಟಂಥ ಕಣ್ಮಣಿಯವರು. ರಾಜಕಾರಣಿಗಳು ಇವ್ರನ್ನ ಎಷ್ಟು ಬಾರಿ ಎಸೆದ್ರೂ ಸಹಿತ ಬಿದ್ದ ಕಡೆಯಿಂದಲೇ ಮತ್ತಷ್ಟು ಎತ್ತರಕ್ಕೆ ಚಿಗುರ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಇವರ ಈ ಸಿಂಗಮ್ ಅವತಾರ ಇಡೀ ದೇಶದ ಯುವ ಅಧಿಕಾರಿಗಳಿಗೆ ಮತ್ತು UPSC ಆಕಾಂಕ್ಷಿಗಳಿಗೆ ಒಂದು ಬಿಗ್ ಇನ್ಸ್ಪಿರೇಷನ್ ಆಗಲಿ. ಸಿಸ್ಟಮ್ ಬದಲಾಗಬೇಕು ಅಂದರೆ ಇಂಥ ಒಬ್ಬನೇ ಒಬ್ಬ ಅಧಿಕಾರಿ ಇದ್ದರೂ ಸಾಕು ಅನ್ನೋದಕ್ಕೆ ಇವರೇ ಜ್ವಲಂತ ಸಾಕ್ಷಿ ಅನ್ನೋದನ್ನು ನಾನು ಕೂಡ ಒಪ್ಕೊಳ್ಳೇಬೇಕು, ನೀವು ಕೂಡ ಒಪ್ಕೊಳ್ಳೇಬೇಕು. ಇನ್ನಷ್ಟು ಅಪ್ಡೇಟ್ಸ್ಗಳ ಸಮೇತ ಮುಂದಿನ ವಿಡಿಯೋ ಸಮೇತವಾಗಿ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.